ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ. ನಾನು ನನ್ನ ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಾನು MCCB ಬ್ಲಾಕಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ತುಂಬ ಶಾಂತಿ ಇದೆ, ತುಂಬ ಸೈಲೆನ್ಸ್ ಇದೆ ದೇವಸ್ಥಾನ. ಸಾಮಾನ್ಯವಾಗಿ ದೇವಸ್ಥಾನದಲ್ಲೆಲ್ಲ ತುಂಬಾ ಸೈಲೆನ್ಸ್ ಆಗಿರುತ್ತೆ. ಸೊ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಇದೇ ನೋಡಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ನಾವಿಲ್ಲೆಲ್ಲ ಸ್ಪೆಷಲ್ ಡೇಸಿಗೆ ಬರ್ತಾಯಿರ್ತೀವಿ, ಬರ್ಡೇ, ಆ್ಯನಿವರ್ಸರಿ, ಏನಾದರೂ ಆಫೀಸಿಗೆ ಏನಾದರೂ ಇವ್ರು ಬೇಗನೆ ಬರ್ತಾಯಿದ್ರು ಅಂದರೆ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಆಫೀಸಿಗೆ ಹೋಗ್ತಾರೆ ಅವರು. ನಾನು ಹಾಗೆ ನಮ್ಮ ಮನೇಲಿ ಉಳ್ಕೊಂಡಿರ್ತೀನಿ. ಈವ್ನಿಂಗ್ ಹೋಗ್ತಾ ಮತ್ತೆ ನನ್ನ ಕರ್ಕೊಂಡು ಹೋಗ್ತಾರೆ. ನನ್ನ ಮನೆ ದೇವರು ವೆಂಕಟೇಶ್ವರ. ಸೊ ನಾವಿಲ್ಲಿ ಬರ್ತಾನೆ ಇರ್ತೀವಿ. ನನಗೆ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಈ ದೇವಸ್ಥಾನ ಲಾಸ್ಟ್ ಆ್ಯನಿವರ್ಸರಿಗೆ ಬಂದಾಗ ಪ್ರಸಾದನೇ ಇತ್ತು. ಆ್ಯಕ್ಚುಲಿ ಮಧ್ಯಾಹ್ನ ಲಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಪ್ರಸಾದ ಇದ್ದಿದ್ದರಿಂದ ಲಾಸ್ಟ್ ಟೈಮ್ ಆ್ಯನಿವರ್ಸರಿಗೆ ಲಂಚಿಗೆ ಹೋಗಲೇ ಇಲ್ಲ, ಇಲ್ಲೇ ಪ್ರಸಾದನ ತಿನ್ಕೊಂಡು ಹೋಗಿದ್ವಿ. ಈಗ ಪ್ರಸಾದ ತಿನ್ಕೊಂಡು ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಕೂತಿದ್ವಿ. ನನ್ನ ಬರ್ಡೇ ಗಿಫ್ಟ್ ಏನಂತ ಆಲ್ರೆಡಿ ಮುಂಚೆನೇ ಗೊತ್ತಿತ್ತು, ಮೊಬೈಲ್ ಅಂತ. ಸೊ ಸರ್ಪ್ರೈಸ್ ಏನು ಇರಲಿಲ್ಲ ಅದರಲ್ಲಿ. ಸೊ ನಾನು ಮುಂಚೆನೇ ಹೇಳಿದ್ದೆ, ಅಂದರೆ ನಾನು ಅಕ್ಟೋಬರ್ 4ಗೆ ನನ್ನ ಬರ್ಡೇ ದಿನವೇ ಮೊಬೈಲ್ನ ಓಪನ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಅಂತ. ನಾನು ಅಕ್ಟೋಬರ್ 4ಗೆ ಮನೆಗೆ ಡೆಲಿವರಿ ಆಗುತ್ತೆ ಅಂತ ಅನ್ಕೋತಾ ಇದ್ದೆ. ಬಟ್ ನಮ್ಮ ಹಸ್ಬೆಂಡು ಆಫೀಸಿಗೆ ಡೆಲಿವರಿ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನು, ಫೋನ್ನ. ನಾನು ತೊಗೊಂಡಿರೋದು ಮೋಟ್ರೋಲಾ Edge 50 Pro ಅಂತ. ಕಲರು ಲೆವೆಂಡರ್ ಕಲರ್ನ ಆರ್ಡ್ರ್ ಮಾಡಿದ್ದೆ. ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು ಬ್ಯಾಕ್ ಕವರ್ ಸಹ. ಬ್ಯಾಟ್ರಿ 125 ವ್ಯಾಟ್ ಕೊಟ್ಟಿದ್ದಾರೆ. 12 GB ರ್ಯಾಮ್ ಮತ್ತು 256 GB ತೊಗೊಂಡಿರೋದು. ನನ್ನ ಹಳೆ ಫೋನ್ ತುಂಬ ಹ್ಯಾಂಗ್ ಆಗ್ತಿತ್ತು, ಸೊ ಹಾಗಾಗಿ ತೊಗೊಂಡೆ ಮೊಬೈಲ್ನ. ನಾನು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಇವಾಗ ಸ್ಟಾರ್ಟ್ ಮಾಡ್ತೀನಿ, ತುಂಬ ಹ್ಯಾಂಗ್ ಆಗ್ತಿತ್ತು. ಸೊ ಸ್ಟೋರೇಜ್ ಬೇರೆ ಹಿಡಿತಿರ್ಲಿಲ್ಲ. ತುಂಬ ಇಂಟ್ರೆಸ್ಟಿಂದ ವೀಡಿಯೋಸ್ ಮಾಡ್ತಾಯಿದ್ದೆ, ಬಟ್ ಅದು ಹ್ಯಾಂಗ್ ಆಗ್ತಿದ್ದೆ, ತುಂಬ ಬೇಜಾರು ಬಂದುಬಿಡೋದು, ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ ವೀಡಿಯೋಸ್ನ. ಸೊ ಹಾಗಾಗಿ ನಾನು ಬೆಂಕುಗೆ ಹೇಳಿಬಿಟ್ಟು ಮೊಬೈಲ್ ಬೇಕು ನನಗೆ ಬರ್ಡೇಗೆ, ಅದೇ ಗಿಫ್ಟು ಅಂತ ಹೇಳಿಬಿಟ್ಟು ನಾನು ಮೊಬೈಲ್ನ ಗಿಫ್ಟಾಗಿ ತೊಗೊಂಡೆ. ಸೊ ಮೊಬೈಲ್ ಕವರ್ ಓಪನ್ ಮಾಡ್ತಿದ್ದಂಗೆ ಒಂಥರ ಫ್ರಾಗ್ರೆನ್ಸ್ ಸ್ಮೆಲ್ಲು ತುಂಬಾ ಚೆನ್ನಾಗಿತ್ತು. ಏನೋ ಮೋಟ್ರೋಲಾದವ್ರು ಏನೋ ಫ್ರಾಗ್ರೆನ್ಸ್ ಸ್ಮೆಲ್ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ರು. ಬೇರೆ ಮೊಬೈಲಲ್ಲಿ ಈ ಥರ ಫ್ರಾಗ್ರೆನ್ಸ್ ಸ್ಮೆಲ್ ಇರೋಲ್ಲ. ನಾನು ಈ ವೀಡಿಯೋಸ್ನೆಲ್ಲ ಎಡಿಟಿಂಗ್ ಮಾಡಿ ಒಂದು 2 ಡೇಸ್ ಆಗ್ತಾ ಇರ್ಬೋದು ಈಗ ಅಪ್ಲೋಡ್ ಮಾಡೋಕ್ಕೆ. ಸೊ ಇವಾಗಲೂ ಸಹ ಅದು ಕವರಲ್ಲೆಲ್ಲ ಒಂಥರ ಫ್ರಾಗ್ರೆನ್ಸ್ ಸ್ಮೆಲ್ ಬರ್ತಾಯಿದೆ. ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ನಾನು ಯಾವ ಮೊಬೈಲ್ ತೊಗೋಬೇಕು ಅಂತ ಮುಂಚೆ ಸರ್ಚ್ ಮಾಡುವಾಗ. ಅವ್ರು ಹೇಳಿದರು ಮೋಟ್ರೋಲಾದ ಒಂಥರ ಬಾಕ್ಸ್ ಓಪನ್ ಮಾಡುವಾಗ ಫ್ರಾಗ್ರೆನ್ಸ್ ಸ್ಮೆಲ್ ಇರುತ್ತೆ ಅಂತ. ಸೊ ಹಾಗೇ ಇದೆ ಫ್ರಾಗ್ರೆನ್ಸ್ ಸ್ಮೆಲ್ಲು, ತುಂಬ ಚೆನ್ನಾಗಿದೆ ಸ್ಮೆಲ್ ಒಂಥರ. ನಾನು ಫೋನ್ ತೊಗೊಂಡಿದ್ದೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೋಸ್ಕರನ. ನೋಡ್ಬೇಕು ನಾನು ಈ ವೀಡಿಯೋಸ್ನ ಯಾವ ಥರ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸಿಗೆಲ್ಲ. ಆ್ಯಕ್ಚುಲಿ ಈ ಗಿಫ್ಟನ್ನ ನಾನು ಮನೇಲೇ ಓಪನ್ ಮಾಡ್ಬೋದಿತ್ತು, ಬಟ್ ನಾನು ಸುಮ್ಮನೆ ಹಾಗೆ ಹೇಳಿದ್ದೆ, ನನ್ನ ಫೋನ್ ಬಂದಾಗೆಲ್ಲ ಫಸ್ಟ್ ದೇವ್ರ ಫೋಟೋನೇ ತೆಗಿತಿರ್ತೀನಿ ಅಂತ. ದೇವಸ್ಥಾನದಲ್ಲೇ ಈ ಗಿಫ್ಟನ್ನ ಓಪನ್ ಮಾಡಿದರೆ ಅಲ್ಲಿರೋ ದೇವ್ರ ಫೋಟೋಗಳನ್ನೆಲ್ಲ ತೆಗಿತಾಳೆ ಅಂತ. ಸೊ ದೇವಸ್ಥಾನದಲ್ಲಿ ಆ ಗಿಫ್ಟನ್ನ ಕೊಟ್ಟಿದ್ದರು. ಸೊ ನಾನು ಹಾಗೆ ವೆಂಕಟೇಶ್ವರ ದೇವರು ಮತ್ತು ಹಾಗೆ ಅಲ್ಲಿರೋ ದೇವ್ರ ಫೋಟೋಗಳನ್ನೆಲ್ಲ ತೆಗೆದುಬಿಟ್ಟು ನನ್ನ ಮನೆಗೆ ಡ್ರಾಪ್ ಮಾಡಿದರು, ಮಾಮನ ಮನೆಗೆ. ಅವ್ರಾಗೆ ಆಫೀಸಿಗೆ ಹೋದರು. ನೈಟು ಡಿನ್ನರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈವ್ನಿಂಗ್ ಸ್ವಲ್ಪ ಔಟ್ಸೈಡ್ ಕೆಲಸ ಇದೆ ಅಂತ ಹೋಗಿದ್ವಿ. ಸೊ ಮಾಲ್ ಹತ್ರ ಹೋಗಿದ್ವಲ್ಲ ಅಂತ ಇನ್ನೇನು ಸೆಕೆಂಡ್ ಫ್ಲೋರಲ್ಲಿ ಗೇಮ್ ಇದೆ. ಸೊ ನೋಡೋಣ ಅಂತ ಹೋಗಿದ್ವಿ. ಕ್ಯಾಸಲ್ ಆಫ್ ಅರೇನಾ ಅಂತ ಇದು ಸೆಕೆಂಡ್ ಫ್ಲೋರಲ್ಲಿದೆ SS ಮಾಲಲ್ಲಿ. ಇದೇ ಎಂಟ್ರೆನ್ಸು, ಆ ಕಡೆಯಿಂದ ಬರಬೇಕು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಗೇಮ್ಸ್ಗಳೆಲ್ಲ, ಪುಟಾಣಿ ಮಕ್ಕಳಿಗೆಲ್ಲ ಇನ್ನೂ ತುಂಬಾ ಚೆನ್ನಾಗಿದೆ. 2 ಕಡೆ ಇದೆ. ಒಂದು ಪುಟಾಣಿ ಮಕ್ಕಳಿಗೆ ಬಾಲ್ಸ್ ಟೈಪು ಆ ಥರ ಇದೆ. ಈ ಸೈಡೆಲ್ಲ ಒಂದು 2nd 3rd ಸ್ಟ್ಯಾಂಡರ್ಡ್ ಅವ್ರಿಗೆಲ್ಲ ಆಟಾಡ್ಬೋದು, ಆ ಥರ ಇದೆ ಗೇಮ್ಸ್ ಎಲ್ಲ. ನಾವು ಹಾಗೆ ಗೇಮ್ ಆಡೋಣ ಅಂತ ಬೌಲಿಂಗಿಂದು ಟಿಕೆಟ್ ತೊಗೋತಾಯಿದ್ರು. ವೀಕೆಂಡಲ್ಲಿ ಬಂದರೆ 249 ಮಾರ್ನಿಂಗು, ಈವ್ನಿಂಗ್ ಬಂದರೆ 349. ವೀಕ್ ಡೇಸಲ್ಲಿ ಬಂದರೆ ಮಾರ್ನಿಂಗು 199, ಈವ್ನಿಂಗು 249. ಸೊ ನಾವು ಹಾಗೆ 2 ಟಿಕೆಟ್ ತೊಗೊಂಡು ಬೌಲಿಂಗ್ ಆಡ್ತಾಯಿದ್ವಿ. ಸೊ ನೋಡ್ಬೇಕು, ನಾನು ಫಸ್ಟ್ ಟೈಮ್ ಇದನ್ನು ಗೇಮ್ ಆಡ್ತಾ ಇರೋದು. ನೋಡ್ಬೇಕು ಯಾವ ಥರ ಆಟ ಆಡ್ತೀನಿ ಅಂತ. ಫಸ್ಟ್ ಟೈಮ್ ಆಟ ಆಡ್ತಿರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಒಬ್ಬರಿಗೆ 20 ಬಾಲ್ಸ್ನ ಕೊಟ್ಟಿರ್ತಾರೆ. ಸೊ ಗೇಮ್ನ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಮಾಲಲ್ಲಿ ಹೋದಾಗ ಗೇಮ್ನ ಆಡಿ ತುಂಬ ಎಂಜಾಯ್ ಮಾಡ್ತೀರಾ. ನಾವು ಅಲ್ಲೇನು ಸ್ನ್ಯಾಕ್ಸ್ ಏನು ತೊಗೊಂಡಿರಲಿಲ್ಲ. ಸೊ ಡಿನ್ನರಿಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿರೋದ್ರಿಂದ ಪಂಜುರ್ಲಿ ಪ್ಯಾಲೇಸಿಗೆ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬೇಕ್ರಿಯಲ್ಲಿ ಕೇಕ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದು ಅರುಣಾ ಟಾಕೀಸ್ ರೋಡಲ್ಲಿ ಜಸ್ಟ್ ಬೇಕಂತ ಬೇಕ್ರಿ. ಸೊ ಅಲ್ಲೇ ಎಲ್ಲ ಬ್ಯಾಕ್ಗ್ರೌಂಡ್ ಇತ್ತು ಹ್ಯಾಪಿ ಬರ್ಡೇ ಅಂತ. ಸೊ ನಾವು ಅಲ್ಲೇ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಮುಗಿಸ್ಕೊಂಡು
ಪಂಜುರ್ಲಿ ಪ್ಯಾಲೇಸಿಗೆ ಬಂದ್ವಿ. ಸೊ ಮುಂಚೆ ಹೋಗಿದ್ವಿ ಇದಕ್ಕೆ ಪಂಜುರ್ಲಿ ಪ್ಯಾಲೇಸಿಗೆ ಒಂದು 2 ಟೈಮ್ಸ್ ಹೋಗಿದ್ವಿ ಆಲ್ರೆಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಮತ್ತು ಪನ್ನೀರ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ. ನೀವು ಒಂದು ಸಲ ಹೋಗಿ ಬನ್ನಿ ಪಂಜುರ್ ಪ್ಯಾಲೇಸಿಗೆ, ತುಂಬ ಚೆನ್ನಾಗಿದೆ ಟೇಸ್ಟಿ. ಸೊ ನಾವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.